ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ 2024-25ನೇ ಸಾಲಲ್ಲಿ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಒಂದು ಮೆಸೇಜ್ ಮಾಡಿ ಡೌಟ್ನು ಕೂಡ ಕೇಳಿದ್ರು. ಸರ್, ಈ ವರ್ಷ ಏನಾದರೂ 8 ಆಪ್ಷನ್ ವಿಡ್ರಾ ಆಪ್ಷನ್ ಬರುತ್ತೋ ಏನೋ ಅಂತ ಆ ಬಗ್ಗೆ ಕೂಡ ಕ್ಲಾರಿಫಿಕೇಷನ್ ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. 2023-24ನೇ ಸಾಲಿನಲ್ಲಿ ಆಲ್ರೆಡಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ವಿಡ್ರಾ ಇರ್ಬೋದು ಮತ್ತು ಅದರ ಜೊತೆಗೆ ಎಡಿಟ್ ಆಪ್ಷನ್ ಇರ್ಬೋದು, ಎರಡೂ ಕೂಡ ಬಿಟ್ಕೊಟ್ಟಿಲ್ಲ. ಹಾಗೆ 24-25ನೇ ಸಾಲಿನಲ್ಲಿ ಕೂಡ ಅರ್ಜಿ ಸಲ್ಲಿಸುವಂಥವೆಲ್ಲ ವಿದ್ಯಾರ್ಥಿಗಳು ಕೂಡ ಏನಪ್ಪ ಅಂದರೆ ನಿಮ್ಮ ಅರ್ಜಿನ ಕರೆಕ್ಟಾಗಿ ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ. ಯಾಕಂದರೆ ಯಾವುದೇ ಕಾರಣ ಕೂಡ ಎಡಿಟ್ ಆಪ್ಷನ್ ಅಥವಾ ವಿಡ್ರಾ ಆಪ್ಷನ್ನ 24-25ನೇ ಸಾಲಿನಲ್ಲಿ ಕೂಡ ಬಿಡೋದಿಲ್ಲ ಅಂತ ಅಧಿಕೃತ ಮಾಹಿತಿನ ಕೂಡ ಬಿಟ್ಟುಕೊಟ್ಟಿದ್ದಾರೆ. ಹಾಗೆ ಯಾರ್ಯಾರು ವಿದ್ಯಾರ್ಥಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸ್ತಾ ಇದ್ದೀರಾ, ಸೊ ಅವರು ತಮ್ಮ ಆರ್ ಡಿ ನಂಬರು, ಕ್ಯಾಸ್ಟ್ ಮತ್ತು ನೇಮ್ ಮ್ಯಾಚಿಂಗ್ ಇರ್ಬೋದು, ಹಾಗೆ ತಮ್ಮ ರಿಸಲ್ಟ್ಸ್ಗಳು ಇರ್ಬೋದು, ಮಾರ್ಕ್ಸ್ ಅಂಕಗಳಿರ್ಬೋದು, CGPA ಇರ್ಬೋದು, ಹಾಗೆ ಎಲ್ಲ ಡೀಟೇಲ್ಸ್ನ ಕೂಡ ಕರೆಕ್ಟಾಗಿ ಎಂಟ್ರಿ ಮಾಡ್ಕೋಬೇಕು. ಹಾಗೆ HMS ID ಮತ್ತು ಅದರ ಜೊತೆಗೆ ಏಟೇಷನ್ ಇದ್ದರೆ ಏಟೇಷನ್ ಕರೆಕ್ಟಾಗಿ ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕು. ಯಾಕೆಂದರೆ ಒಂದು ಸಾರಿ ಸಬ್ಮಿಟ್ ಮಾಡಿದ ಮೇಲೆ ಯಾವುದೇ ಕಾರಣ ಕೂಡ ಮತ್ತೆ ಎಡಿಟ್ ಆಪ್ಷನ್ ಕೂಡ ಬಿಟ್ಕೊಡಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮುಂಚೆಲ್ಲ ಎಡಿಟ್ ಆಪ್ಷನ್ ಬರ್ತಾಯಿತ್ತು, ಈಗ ಬರ್ತಾ ಇತ್ತೋ ಇಲ್ಲ ಅಂತ. ಇಲ್ಲ ಫ್ರೆಂಡ್ಸ್, ಬರೋದಿಲ್ಲ. ಸೊ ಹಾಗಾಗಿ ವಿದ್ಯಾರ್ಥಿಗಳು ನೀವು ಅರ್ಜಿ ಸಲ್ಲಿಸ್ತಾ ಇರಬೇಕಾದ್ರೆ ಕ್ಲಿಯರಾಗಿ ಮೆನ್ಷನ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಮೊಬೈಲ್ ನಂಬರು ಮತ್ತು ಅದ್ರ ಜೊತೆಗೆ ಜೆಂಡರು, ಆಧಾರ್ ನೇಮ್ ಎಲ್ಲನೂ ಕರೆಕ್ಟಾಗಿ ಎಂಟ್ರಿ ಮಾಡ್ಕೊಳ್ಳಿ. ಯಾಕಂದರೆ ಒಂದು ಸಾರಿ ನೀವು ಸಬ್ಮಿಟ್ ಮಾಡಿದ ಮೇಲೆ ಯಾವುದೇ ಕಾರಣ ಕೂಡ ನಿಮಗೆ ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಅಥವಾ ಅದನ್ನು ವಿಡ್ರಾ ಮಾಡ್ಕೊಂಡು ಹೊಸ ಅಪ್ಲಿಕೇಶನ್ ಹಾಕ್ಕೊಳ್ಳಿಕ್ಕೆ 24-25 ಸಾಲಿನಲ್ಲಿ ಬಿಟ್ಟುಕೊಡೋದಿಲ್ಲ ಮತ್ತು ಬರೋದು ಇಲ್ಲ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಅದನ್ನು ಸಾಕಷ್ಟು ಮಂದಿ ಹಾಗಾದರೆ ಯಾಕೆ ಬಿಟ್ಟುಕೊಡೋಲ್ಲ, ಯಾಕೆ ಅವ್ರು ಬಿಡ್ತಾ ಇಲ್ಲ ಅಂದರೆ ನೋಡಿ ಫ್ರೆಂಡ್ಸ್, ಅರ್ಜಿನ ವಿಡ್ರಾ ಮತ್ತು ಎಡಿಟ್ ಆಪ್ಷನ್ ಯಾಕೆ ಬಿಡ್ತಾ ಇಲ್ಲ ಅಂದರೆ ಪದೇ ವಿದ್ಯಾರ್ಥಿಗಳು ಅದನ್ನು ವಿಡ್ರಾ ಮಾಡ್ಕೊಂಡು ಸಬ್ಮಿಟ್ ಮಾಡ್ತಾಯಿದ್ದಾರೆ. ಅವ್ರಿಗೆ ಎಷ್ಟು ಜನ ವಿದ್ಯಾರ್ಥಿಗಳು ಸಬ್ಮಿಟ್ ಮಾಡಿದ್ದಾರೆ ಅದು ಕೌಂಟ್ ಸಿಗೋದಿಲ್ಲ. ಮತ್ತು ಅದರ ಜೊತೆಗೆ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ತಮ್ಮ ಅರ್ಜಿ ಹಾಕ್ತಾ ಇರಬೇಕಾದ್ರೆ ಸೀರಿಯಸ್ನೆಸ್ಸು ಕೂಡ ಕಡಿಮೆ ಆಗುತ್ತೆ. ಮತ್ತು ಅದರ ಜೊತೆಗೆ ಅವರು ಯಾವ ಕ್ಯಾಟಗರಿ ಅರ್ಜಿ ಸಲ್ಲಿಸ್ತಾ ಇದ್ದಾರೆ, ಏನು ಸಲ್ಲಿಸ್ತಾ ಇದ್ದಾರೆ ಅನ್ನೋ ಕೂಡ ಮಾಹಿತಿನ ಕರೆಕ್ಟಾಗಿ ಸಬ್ಮಿಟ್ ಮಾಡಿದರೆ ಸಾಕು. ಸೊ ಅವ್ರಿಗೆ ಅನುಕೂಲ ಆಗುತ್ತೆ, ಗೌರ್ಮೆಂಟ್ ಕೂಡ ಕೌಂಟ್ ಸಿಗುತ್ತೆ. ಮತ್ತು ಎಷ್ಟು ಸ್ಕಾಲರ್ಶಿಪ್ ಅಮೌಂಟ್ ಬಿಡುಗಡೆ ಮಾಡಬೇಕು, ಬಜೆಟ್ ಕೂಡ ಕ್ಯಾಲ್ಕುಲೇಷನ್ ಎಲ್ಲ ಕೂಡ ಅನುಕೂಲ ಆಗುತ್ತೆ ಅಂತೇಳಿ ಅದನ್ನು ವಿಡ್ರಾ ಮತ್ತು ಅದರ ಜೊತೆಗೆ ಎಡಿಟ್ ಆಪ್ಷನ್ ಕೂಡ ಬಿಟ್ಕೊಟ್ಟಿಲ್ಲ. ಹಾಗೆ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಾ ಇರಬೇಕಾದ್ರೆ ನೀವು ಮಾಹಿತಿನ ಕರೆಕ್ಟಾಗಿ ಎಂಟ್ರಿ ಮಾಡ್ಕೋಬೇಕು. ಯಾವುದೇ ಕಾರಣ ಕೂಡ ಯಾವುದೇ ಹಂತದಲ್ಲಿ ಕೂಡ ಮಿಸ್ಟೇಕ್ನ ಮಾಡೋಕ್ಕೆ ಹೋಗಬೇಡಿ. ಈ ವರ್ಷನ್ ಕೂಡ ವಿಡ್ರಾ ಇರ್ಬೋದು, ಆಮೇಲೆ ಎಡಿಟ್ ಆಪ್ಷನ್ ಎರಡನ್ನೂ ಕೂಡ ಬಿಡೋದಿಲ್ಲ ಅಂತ ಮಾಹಿತಿನ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಪ್ರಿವ್ಯೂ ಮತ್ತು ಫೈನಲ್ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ, ಪೂರ್ವವೀಕ್ಷಣೆ ಮತ್ತು ಅಂತಿಮ ಸಲ್ಲಿಕೆ ಮುಂಚೆ ಕ್ಲೀನಾಗಿ ಎಲ್ಲ ಡೀಟೇಲ್ಸ್ನ ಕೂಡ ನೀವೆಂದರೆ ಎಂಟ್ರಿ ಮಾಡಿಕೊಂಡು ಡೀಟೇಲ್ಸ್ ಚೆಕ್ ಮಾಡಿಕೊಂಡು ನಂತರ ಅದನ್ನು ಏನಪ್ಪ ಅಂದರೆ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಹಾಗೆ ಸ್ಟಡಿ ಇರ್ಬೋದು, ಕ್ಯಾಶ್ ಡೀಟೇಲ್ಸ್ ಇರ್ಬೋದು, ಪರ್ಸನಲ್ ಡೀಟೇಲ್ಸ್ ಎಲ್ಲನೂ ಕೂಡ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಅಷ್ಟು ಮೀರಿ ನೀವು ಏನಾದರೂ ತಪ್ಪು ಮಾಡಿದ್ರೆ ಅಂದರೆ ನಿಮಗೆ ಒಂದು ಆಪ್ಷನ್ ಏನಪ್ಪ ಅಂದರೆ ನಿಮ್ಮ ಹತ್ತಿರ ತಾಲೂಕು ಆಫೀಸಿಗೆ ವಿಸಿಟ್ ಕೊಟ್ಟು ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ನ ಕೂಡ ಪೂರಕ ದಾಖಲಾತಿಗಳನ್ನು ಸಬ್ಮಿಟ್ ಮಾಡಿ ಅಲ್ಲಿ ಎಡಿಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಬೇರೆ ಯಾವುದೇ ಕಾರಣ ಕೂಡ ನಿಮಗೆ ಆಪ್ಷನ್ಸು ಇರೋದಿಲ್ಲ. ಹಾಗಾಗಿ ರೀಡ್ ದ ಯೂಸರ್ ಮ್ಯಾನ್ ಕೇರ್ಫುಲಿ ಅಂತ ಕೊಟ್ಟಿದ್ದಾರೆ. ಯಾಕೆಂದರೆ ಒನ್ಸ್ ದ ಅಪ್ಲಿಕೇಶನ್ ಈಸ್ ಸಬ್ಮಿಟೆಡ್ ಇಟ್ ವಿಲ್ ನಾಟ್ ಬಿ ಗೆಟ್ ಎಡಿಟೆಡ್ ಆರ್ ವಿಡ್ರಾನ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಅಪ್ಲಿಕೇಶನಲ್ಲಿ ರಾಂಗ್ ಡೀಟೇಲ್ಸ್ನ ಕೊಟ್ಟರೆ ರಿಜೆಕ್ಟ್ ಕೂಡ ಮಾಡ್ತಾರೆ. ಸೊ ಹಾಗಾಗಿ ಎಲ್ಲ ಡೀಟೇಲ್ಸ್ಗಳು ಕೂಡ ಎನ್ಶ್ಯೂರ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ ಡೀಟೇಲ್ಸ್ನ ಕೂಡ ನೀವು ಕ್ಲಿಯರಾಗಿ ಸಬ್ಮಿಟ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಯಾವುದೇ ವಿದ್ಯಾರ್ಥಿ ಕೂಡ ಮಿಸ್ಟೇಕ್ ಮಾಡ್ಕೊಬಿಡಿ. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಕೇಳ್ತಾಯಿದ್ರು, ಸರ್ ಈ ವರ್ಷ ಬರ್ಬೋದು ಅಥವಾ ಇಲ್ಲ ಅಂತ. ಇಲ್ಲ ಫ್ರೆಂಡ್ಸ್, ಬರೋದಿಲ್ಲ. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟ್ ಅಂತಲೇ ತಿಳಿಸಿಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಕೇಳ್ತಾಯಿದ್ರು, ಹಾಗಾಗಿ ಈ ವಿಡಿಯೋ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ತಿಳಿಸ್ಕೊಟ್ಟಂಥ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.